20 ವರ್ಷ 25 ವರ್ಷ ನಡೆದಿರತಕ್ಕಂಥ ಕೇಸ್ಗಳು ಸುದಯದಿಂದ ಈ 2 ವರ್ಷದಲ್ಲಿ 2 ಮಹತ್ತರ ಕೇಸ್ಗಳನ್ನು ನಾವು ಗೆದ್ದಿದ್ದೀವಿ. ಒಂದು ಗುಳಿಮಂಗಳ ಅಂಥೇಳಿ ನಿಮ್ಗೆ ಗೊತ್ತಿದೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ 42 ಎಕರೆ ಜಮೀನನ್ನು ಅಕ್ವಿಷನ್ಗೆ ಹಾಕಿದ್ವಿ ನಾವು. ಆ ಜಮೀನನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಹೈಕೋರ್ಟ್ಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ವಿರುದ್ಧ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರ ಆಗಿ ಆ ಜಮೀನನ್ನು ಇವತ್ತು ನಾವು ವಶಕ್ಕೆ ತೆಗೆದುಕೊಂಡು ಭೂ ಸ್ವಾಧೀನದ ಹಣ ಕೂಡ ನಾವು ಇವತ್ತು ಅವರಿಗೆ ಭರಣ ಮಾಡಿದ್ವಿ. 211 ಕೋಟಿ ಸರ್, 211 ಕೋಟಿ ರೂಪಾಯಿ ಹಣ ಇವತ್ತು ನಮ್ಮ APMCಯಿಂದನೇ ತುಂಬಿ, ನಾವು ಸರ್ಕಾರದಿಂದ ಯಾವುದೇ ಅನುದಾನ ಅದಕ್ಕೆ ಕೇಳಿಲ್ಲ. ನಮ್ಮ ಸ್ವಂತ ಲಾಭಾಂಶದಲ್ಲಿನೇ ಆ ಹಣವನ್ನು ತುಂಬಿ ಇವತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ಏನಿದೆ 42 ಎಕರೆ ಹೆಚ್ಚಿನ ಜಮೀನನ್ನು ಅಲ್ಲಿರ್ತಕ್ಕಂಥ ವರ್ತಕರಿಗೆ, ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಅದಕ್ಕಿಂತಲೂ ಇನ್ನೊಂದು ಮಹತ್ತರ ಕೇಸ್ ಏನಪ್ಪ ಅಂದರೆ ಜಮ್ನಾಲಾಲ್ ಬಜಾಜ್ ಕೇಸ್. ನಿಮ್ಗೆ ಗೊತ್ತಿದೆ, ಭಾಳ ಜನ ಕವರ್ ಮಾಡಿದ್ದೀರಿ. ಮಾಗಡಿ ರಸ್ತೆಯಲ್ಲಿ 270 ಎಕರೆ ಜಮೀನನ್ನು ಪಡ್ಕೊಳ್ಬೇಕಾಗಿತ್ತು ನಾವು. ಶ್ರೀಗಂಧ ಕಾವಲ್ ಅಂತ ಹೇಳಿ ನಮ್ಮ ಪಾಪ್ಯುಲರ್ ಹೆಸರು ಶ್ರೀಗಂಧ ಕಾವಲ್. ಅದು 270 ಎಕರೆ ಜಮೀನು, ಅದು ಕೂಡ ವ್ಯಾಜ್ನಲ್ಲಿ ಸಿಕ್ಕೊಂಡು ಯಾವುದೇ ಪರಿಹಾರ ನಮಗೆ ಸಿಕ್ಕಿರಲಿಲ್ಲ. ಆದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದೇ ಏಪ್ರಿಲ್ನಲ್ಲಿ ಆ ಕೇಸು ಜಸ್ಟಿಸ್ ನಾಗರತ್ನ ಅವ್ರ ಬೆಂಚ್ ಮುಂದೆ ಬಂದು ನಮ್ಮ ಪರ ತೀರ್ಪು ಬಂತು. ಹಣ ಕೂಡ ನಾವು ಸಂದಾಯ ಮಾಡಿದ್ದೀವಿ. ಈ 2 ಕೇಸು ಸೇರಿಸಿದರೆ 483ರಿಂದ 85 ಕೋಟಿ ಹಣ ನಾವು ನಮ್ಮ APMCಯಿಂದನೇ ಕೊಟ್ಟು ಆ ಜಮೀನನ್ನು ವಶಪಡಿಸ್ಕೊಂಡಿದ್ವಿ. ಅದು ಈ ಶ್ರೀಗಂಧ ಕಾವಲ್ದು ಹಿಂದಿನ 93ರಲ್ಲಿನೇ ಅಲ್ಲಿ ಒಂದು ಮೆಗಾ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಆ ಸಂದರ್ಭದಲ್ಲಿ ಅಕ್ವಿಷನ್ಗೆ ಹೋಗಿದ್ರು. ಆದರೆ ಅದ್ರ ವ್ಯಾಜ್ಯ ನಡೆದು ಅದು ತಾರಕದ ಅಂತ್ಯಕ್ಕೆ ಬರಲಿಲ್ಲ. ಆದರೆ ಈ ಸರ್ತಿ ನಾವು 2 ವರ್ಷದಿಂದ ಸತತ ಪರ್ಶ್ಯೂ ಮಾಡಿದ ಮೇಲೆ ಅಲ್ಲಿ ಹಿರಿಯ ನ್ಯಾಯವಾದಿಗಳನ್ನು ನಿಲ್ಲಿಸಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಂದಕಿಶೋರ್ ಅಂತೇಳಿ ಹಿಂದೆ ಒಬ್ಬರು ಅಡ್ವೊಕೇಟ್ ಇದ್ದರು, ಅವ್ರ ತಂದೆಯವ್ರು ನಡೆಸ್ತಾ ಇದ್ರು, ಇವತ್ತು ಅವ್ರ ಮಗ ನಡೆಸಿದ್ರು. ಅವ್ರ ಜೊತೆಗೆ ಶ್ಯಾಮ್ ದಿವಾನ್ ಅವ್ರನ್ನ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ, ಜಸ್ಟಿಸ್ ಸುಭಾಷ್ ಆಡಿ ಅವ್ರನ್ನ, 3 ಜನರನ್ನು ಪ್ರೈವೇಟ್ ಅಡ್ವೊಕೇಟ್ಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೈರ್ ಮಾಡಿ ಇವತ್ತು ಆ ಕೇಸ್ ಕೂಡ ನಾವು ಗೆದ್ದಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಕೇಸ್ ನಮ್ಮ ಮೇಲೆ ಒಂದು ಹೊರೆ ಆಗ್ತಕ್ಕಂಥ ಕೇಸ್ ಇತ್ತದು. ನಿಮಗೆ ಕಾರಟಗಿ ರೈಸ್ ಮಿಲ್ಲಿನ ಕೇಸ್, ಗಂಗಾವತಿ ತಾಲೂಕಿನಲ್ಲಿ 300 ಎಕರೆ ಜಮೀನು ಅಕ್ವೈರ್ ಮಾಡಿರ್ತಕ್ಕಂಥದ್ರಲ್ಲಿ ಭೂ ಸ್ವಾಧೀನ ಪರಿಹಾರ ನೀವು ಹೆಚ್ಚಿಗೆ ಕೊಡ್ಬೇಕಂತೇಳಿ ಹಿಂದಿನ ಒಂದು ಕೊಪ್ಪಳ ಜಿಲ್ಲಾ ಜಿಲ್ಲಾ ನ್ಯಾಯಾಲಯ 300 ಕೋಟಿವರೆಗೆ ಅವಾರ್ಡ್ ಮಾಡಿತ್ತು ನಮ್ಮ ವಿರುದ್ಧ. ಅದನ್ನು ಕೂಡ ಸ್ಟೇಜ್ ತಗೊಂಡು ಅದನ್ನು ಪುನರ್ ಪರಿಶೀಲನೆಗೆ ಹಾಕಿ ಬರೀ ಈಗ 11 ಕೋಟಿಗೆ ಅವಾರ್ಡ್ ಆಗಿದ್ದನ್ನು 280 ಕೋಟಿವರೆಗೆ ಅವಾರ್ಡ್ ಮಾಡಿದ್ರು ನಮ್ಮ ವಿರುದ್ಧ. ಅಷ್ಟು ದುಡ್ಡು ಕೂಡ ನಮ್ಮಲ್ಲಿ ಇರಲಿಲ್ಲ ಕೊಡಬೇಕಾದ್ರೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, APMC ಕಾನೂನು ಜಾರಿ ಆಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಆದಾಯ 600 ಕೋಟಿಯಿಂದ 190-200 ಕೋಟಿಗೆ ಹೋಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅದು ಏನರ ಅವಾರ್ಡ್ ಪ್ರಕಾರ ದುಡ್ಡು ತುಂಬಬೇಕಾದ್ರೆ ದುಡ್ಡು ಕೂಡ ನಮ್ಮಲ್ಲಿ ಇರಲಿಲ್ಲ. ಆ ಸ್ಥಿತಿನಲ್ಲಿದ್ವಿ 2 ವರ್ಷ ಹಿಂದೆ ನಾವು. ಅದೇನು ಕೋರ್ಟಿಗೆ ಮತ್ತೆ ಹೋಗಿ ಪುನರ್ ಪರಿಶೀಲನೆ ಅರ್ಜಿ ಹಾಕಿ ಹೈಕೋರ್ಟ್ನಿಂದ ರಿಮೈಂಡ್ ಮಾಡಿಸಿ ಅದನ್ನು ತಡೆ ತೊಗೊಂಡ್ಬಂದು ಇವತ್ತು ಅಲ್ಲಿ ಕೂಡ ನಮಗೊಂದು ಪರಿಹಾರ ಸಿಗ್ತಕ್ಕಂಥ ಅವಕಾಶ ಇದೆ. ಈ 3 ಪ್ರತಿಷ್ಠಿತ ಕೇಸ್ಗಳನ್ನು ಗೆದ್ದಿರೋದ್ರಿಂದ ಇವತ್ತು ಬೆಂಗಳೂರು 1ರಲ್ಲಿನೇ ನಾವು 312 ಎಕರೆ ಜಮೀನನ್ನು, ಪ್ರೈಮ್ ಲ್ಯಾಂಡನ್ನು ನಾವು ಹೊಂದಿದ್ದೀವಿ.
ಇವತ್ತದು ನಮ್ಮ ಸ್ವಾಧೀನಕ್ಕಿದೆ, ನಮ್ಮ ಕಸ್ಟಡಿಯಲ್ಲಿದೆ. ಈಗ ಅಭಿವೃದ್ಧಿ ಮಾಡಿ ಇವತ್ತು ಒಂದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ APMC ಮಾರುಕಟ್ಟೆಯನ್ನು ಮಾಡಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಏನು ಸಾಧನೆಯಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ಯಶವಂತಪುರ ಮಾರ್ಕೆಟನ್ನು ದಾಸನ್ಪುರಿಗೆ ಶಿಫ್ಟ್ ಮಾಡಬೇಕಂತಕ್ಕಂಥದ್ದು ಪ್ರತಿ ಬಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಚಾರ ಬರ್ತಿತ್ತು. ಅದು ಕೂಡ ಇವತ್ತು ನಮ್ಮ ಪರ ಆಗಿದೆ. ಅಲ್ಲಿ ಕೂಡ ಇವತ್ತು ಯಶವಂತಪುರನ ಜುಲೈ 2025 ಜುಲೈನಲ್ಲಿ ಜುಲೈನಲ್ಲೇ ನಮ್ಗೆ ಆದೇಶ ಆಗಿದೆ. ಯಶವಂತಪುರನ ದಾಸನ್ಪುರಿಗೆ 3 ಕಮಾಡಿಟೀಸ್ ಆ್ಯಕ್ಚುಲಿ ಇವತ್ತು ಶುಂಠಿ, ಪೊಟ್ಯಾಟೊ, ಬೆಳ್ಳುಳ್ಳಿ ಇವುಗಳನ್ನು ಅಲ್ಲಿ ಶಿಫ್ಟ್ ಮಾಡಿದರೆ ಏನು ಉತ್ತರ ಕರ್ನಾಟಕದಿಂದ ಮಧ್ಯ ಕರ್ನಾಟಕದಿಂದ ಬರ್ತಕ್ಕಂಥ ಈ ಆಲೂಗಡ್ಡೆ, ಉಳ್ಳಾಗಡ್ಡಿ, ಶುಂಠಿ ಟ್ರಕ್ಗಳು ಮಿನಿಮಮ್ ಒಂದು ದಿವ್ಸಕ್ಕೆ 100 ಟ್ರಕ್ಗಳು ಸಿಟಿ ಒಳಗೆ ಬರ್ತಾವೆ. 40 ಕಿಲೋಮೀಟ್ರ್ ಹೆಚ್ಚಿಗೆ ಒಳಗೆ ಬಂದು ಟ್ರಾಫಿಕ್ಕಿನ ಇಶ್ಯೂ ಕೂಡ ಆಗ್ತಿತ್ತು. ಅದು ಕೂಡ ಬಗೆಹರಿಸ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ನಿನ್ನಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಗೊತ್ತಿದೆ, ರಾಮಲಿಂಗ ರೆಡ್ಡಿಯವರು ಪುನಃ ನಮಗೆ 17 ಎಕರೆ ಜಮೀನು 12 ಎಕರೆ ಜಮೀನನ್ನು ಅವರಿಗೆ ನಮ್ಮ ದಾಸನ್ಪುರಿಗೆ ಹೊಂದ್ಕೊಂಡಿತ್ತು, ಅದನ್ನು ಕೊಡ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ ಮೇಲೆ ಕ್ಯಾಬಿನೆಟ್ನಲ್ಲಿ ಆ ವಿಷಯವನ್ನು ತಂದು BMTCದು 12 ಎಕರೆ ಜಮೀನನ್ನು ತಿಂಗಳಿಗೆ 10 ಲಕ್ಷ ರೂಪಾಯಿ ಲೀಸಿನಂಗೆ ಕ್ಯಾಬಿನೆಟ್ನಲ್ಲಿ ಕೊಡಿಸೋದ್ರಲ್ಲಿ ರಾಮಲಿಂಗ ರೆಡ್ಡಿಯವರು ತಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞ ಹೇಳ್ತೀನಿ. ಯಾಕೆಂದರೆ ಇಷ್ಟೊಂದು ನಾನು ಆ ಕ್ಯಾಬಿನೆಟ್ನಲ್ಲಿ ಇರಲಿಲ್ಲ, ಅನಿವಾರ್ಯ ಕಾರಣದಿಂದ ಅವರೇ ಇದನ್ನು ಪ್ರಸ್ತಾಪ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಇದನ್ನು ಇವತ್ತು ಆ ಮಾರುಕಟ್ಟೆ ಕೂಡ ಇವತ್ತು ಯಶವಂತಪುರನ್ನು ಶಿಫ್ಟ್ ಮಾಡಿ ದಾಸನ್ಪುರ್ನಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ.